ಎಲ್ಲರಿಗೂ ನಮಸ್ಕಾರ. ಬೋದ್ಬಾಲ್ ಗ್ರಾಮದ ಎಲ್ಲ ಹಿರಿಯರಿಗೆ ಹಾಗೂ ಬೋದ್ಬಾಲ್ ಗ್ರಾಮದ ಎಲ್ಲ ಜನತೆಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಈ ಒಂದು ವೇದಿಕೆ ಮೂಲಕ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ವೇದಿಕೆ ಮೇಲೆ ಈ ರೀತಿ ನಮಗೆ ಸನ್ಮಾನವನ್ನು ಇಟ್ಟುಕೊಂಡಂತ ಎಲ್ಲ ಬೋದ್ಬಾಲ್ ಗ್ರಾಮದ ಹಿರಿಯರಿಗೆ ಹಾಗೂ ಸಮಸ್ತ ನಾಗರಿಕರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಶಿಕ್ಷಣ ಅನ್ನುವುದು ಜೀವನದ ಒಂದು ಅವಿಭಾಜ್ಯ ಅಂಗ. ನಮ್ಮ ಹಳ್ಳಿಗಳಲ್ಲಿ ಶಿಕ್ಷಣ ಅನ್ನೋದು ಯಾರು ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಹಳ್ಳಿಗಳು ಇನ್ನೂ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಒಂದು ಬೇಜಾರದೆ ಇದೆ. ಹಾಗಾಗಿ ಎಲ್ಲ ಶಿಕ್ಷಣವನ್ನು ಕೊಡ್ಬೇಕು. ಎಲ್ಲ ಮಕ್ಕಳಲ್ಲಿ ಒಂದು ಶಿಕ್ಷಣ ಒಂದು ಬೀಜವನ್ನು ಬಿತ್ತಿದಾರ, ಅವ್ರ ಮುಂದೊಂದು ದೊಡ್ಡ ಮರವಾಗಿ ತಮ್ಮ ಊರಿಗೆಲ್ಲ ನೆರಳು ನೀಡುವಂತ ಒಂದು ವಿದ್ಯಾರ್ಥಿಗಳಾಗ್ತಾರ. ಹೀಗಾಗಿ ಒಂದು ಶಿಕ್ಷಣ ಶಾಲೆಯನ್ನ ಕಟ್ಟಿದ್ದೀರಿ ಇಲ್ಲ ಅಂತಲ್ಲ, ಅಲ್ಲಿ ಒಂದು ಒಳ್ಳೆ ಒಳ್ಳೆ ಶಿಕ್ಷಕರನ್ನ ಇಟ್ಟು ನಮ್ಮ ಹಳ್ಳಿ ಕೂಡ ಅಭಿವೃದ್ಧಿ ಆಗುವಂತ ಒಂದು ಎಲ್ಲ ಈ ಬೋದ್ಬಾಲ್ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಎಲ್ಲ ಸಮಸ್ತ ನಾಗರಿಕರಿಗೂ ಈ ಒಂದು ವೇದಿಕೆಯನ್ನ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೂ ಈ ಬೋದ್ಬಾಲ್ ಗ್ರಾಮದ ಎಲ್ಲ ಈ ಶಾಲೆಯಲ್ಲಿರುವಂತಹ ಶಿಕ್ಷಕರಿಗೆ ಒಂದು ಒಳ್ಳೆಯನ್ನ ನೀವೇ ಹೇಳ್ಕೊಡ್ಬೇಕು. ಯಾಕಂದ್ರೆ ಅವ್ರು ಬರ್ತಾರ, ಅವ್ರು ಗೌರ್ಮೆಂಟ್ ಪಗಾರ ಕೊಡ್ತಿದ್ದಿಲ್ಲ ಅನ್ನಂಗಿಲ್ಲ. ಆಗ ಅವ್ರು ಪಾಠ ಮಾಡ್ತಾರೋ ಇಲ್ಲೋ, ನಮ್ಮ ವಿದ್ಯಾರ್ಥಿಗಳು ಹೇಗೆ ಓದ್ತಾ ಇದಾರ, ನಮ್ಮ ಊರಿನ ಮಕ್ಕಳು ಹೇಗೆ ಕಲಿತಾ ಇದಾರ ಅನ್ನೋದು ಎಲ್ಲ ಒಂದು ಜನತೆಗೂ ನಾನು ಹೇಳಕ್ ಇಷ್ಟಪಡ್ತೇನೆ. ಎಲ್ಲರೂ ಕೇಳ್ಬೇಕ, ತಮ್ಮ ಮಕ್ಕಳು ಏನೋ ಮಾಡ್ಲಿ ಹೋಗ್ಲಿ ಬಿಡು ಅಂತ ಸುಮ್ಮನೆ ತಮ್ಮ ಮಕ್ಕಳ ಭವಿಷ್ಯನ ನೀವ ಮಾಡ್ತೀರ, ಬೇರೆ ಯಾರು ಅಲ್ಲ. ನಿಮ್ಮ ಮಕ್ಕಳ ತಿದ್ದಿ ಬುದ್ಧಿ ಪಾಠ ಹೇಳುವುದೆಲ್ಲ ನಿಮ್ಮ ಕೈಯಲ್ಲಿ ಇರ್ತೈತೆ. ಮತ್ತು ಒಬ್ಬ ವಿಲ್ ಗೇಟ್ಸ್ ಅನ್ನೋ ಒಬ್ಬ ವಿಜ್ಞಾನಿ ಹೇಳ್ತಾನ, ಯು ಬಾರ್ನ್ ಇನ್ ಪುವರ್ ಫ್ಯಾಮಿಲಿ ಇಟ್ಸ್ ನಾಟ್ ಅ ಮಿಸ್ಟೇಕ್, ಯು ಡೈಡ್ ಇನ್ ಪುವರ್ ಫ್ಯಾಮಿಲಿ ಇಟ್ಸ್ ಅ ಮಿಸ್ಟೇಕ್ ಅಂತಂದ್ರ ಬಡವರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ತಪ್ಪಲ್ಲ, ಬಡವರ ಮನೆಯಲ್ಲಿ ಸಾವಿರು ತಪ್ಪಂತ ಹೇಳ್ತಾರ. ಹೀಗಾಗಿ ಜೀವನದಲ್ಲಿ ಸಾಧನೆ ಇಲ್ಲದ ಸತ್ರ ಸಾವಿಗೂ ಅವಮಾನ ಅನ್ನುವಂತ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ. ಹೀಗಾಗಿ ಕೂಡ ನಮ್ಮ ಗ್ರಾಮದಲ್ಲಿರುವಂತ ಎಲ್ಲರೂ ಕೂಡ ಏನು ಸಾಧನೆ ಇಲ್ಲದೆ ಎಲ್ಲರೂ ಹಿಂದೆ ಇದ್ದೇನೋ, ನಾವು ಎಲ್ಲರೂ ಮುಂದೆ ಹೋಗ್ಬೇಕಂದ್ರೆ ಈ ಬೋದ್ಬಾಲ್ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಸಮಸ್ತ ನಾಗರಿಕರು ಅವರನ್ನ ಪ್ರೋತ್ಸಾಹ ಕೊಟ್ರೆ ಎಲ್ಲರೂ ಮುಂದೆ ಹೋಗಿ ಏನೋ ಒಂದು ದೊಡ್ಡ ವ್ಯಕ್ತಿಗಳಾಗಿ ಹೊಳೆ ಈ ಊರಿಗೆ ಬಂದಾಗ ನೀವೆಷ್ಟು ಗೌರವಿಸ್ತೀರಾ, ಅವ್ರಿಗೆ ಎಷ್ಟು ಗೌರವ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತೈತಿ. ಹಾಗಾಗಿ ಎಲ್ಲರೂ ಒಂದು ಮಕ್ಕಳಿಗಾಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಒಂದು SSLC ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಅನ್ನ ತಗೊಂಡಿರ್ತಕ್ಕಂಥ ಯಾರು ಬೇಜಾರು ಮಾಡ್ಕೋಬೇಕಾಗದ ಅವಶ್ಯಕತೆ ಇಲ್ಲ. ಯಾಕಂದ್ರೆ 10ನೇ 3 ಸಲ ಫೇಲ್ ಆದ್ರೂ IAS ಅಧಿಕಾರಿ ಆದಂತ ಹಿಸ್ಟ್ರಿ ಕೂಡ ನಮ್ಮ ಇಂಡಿಯಾದಲ್ಲಿ ಇರ್ಬೋದು ಅಥವಾ ಜಗತ್ತಿನಲ್ಲಿ ಇರ್ಬೋದು ಅಂತ ಹಿಸ್ಟ್ರಿ ಕೂಡ ಅದಾವ. ಯಾರು ಒಂದು ಕೈಯನ್ನ ಹಿಸ್ಟ್ರಿಗೆ ಮುಗಿಸದೆ ಇನ್ನೂ ಒಂದು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ವಿದ್ಯೆಯನ್ನ ಎಲ್ಲರಿಗೂ ಹಮ್ಮಿಸ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಶಿಕ್ಷಣನ ಒಂದು ಅವಿಭಾಜ್ಯ ಅಂಗ ಇದ್ದಾಗ ಜೀವನದಾಗ ಎಲ್ಲರಿಗೂ ಶಿಕ್ಷಣ ಕೊಡಿ, ಎಲ್ಲರೂ ಒಂದು ಶಾಲೆ ವಿದ್ಯಾರ್ಥಿಗಳಾಗ್ತಾರ. ಹೀಗಂತ ಹೇಳಿ ನನ್ನ 2 ಮಾತುಗಳನ್ನ ಹೇಳಲು